ಕಾಯಿ ಸೈಜ್ ಇಲ್ಲ, ಚಿಕ್ಕದಾಗಿತ್ತು. ಅದಕ್ಕೆ 77 ಔಷಧಿ ಕೊಟ್ಟಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಹೊಡಿಬೇಕು. ಆದರೆ 15 ಲೀಟ್ರಿಗೆ 300 ಮಿಲಿ ಹಾಕಬೇಕು. 300 ಮಿಲಿ ಹಾಕಿದರೆ ಇದು ಗೊನೆ ಉದ್ದ ಬರ್ತದೆ, ಕಾಯಿ ಶೈನಿಂಗ್ ಬರ್ತದೆ, ಕಾಯಿ ದಪ್ಪ ಬರ್ತದೆ. ನಮಸ್ಕಾರ, ನನ್ನ ಹೆಸರು ಮಹಾದೇವ. ನಾನು ಎತ್ತೇಗೌಡನದೊಡ್ಡಿ, ಚಾಮರಾಜನಗರ ಜಿಲ್ಲೆ ಮತ್ತು ತಾಲೂಕು. 3 ವರ್ಷದಿಂದ ನೋಡಿದೆ, ಇದನ್ನು ಹಾಕಲೇಬೇಕು ಈ ಔಷಧಿನ ಅಂತ ನೋಡಿದೆ. ನಂದು 3 ಎಕರೆ ಇದೆ, ಗುತ್ತಿಗೆ ಮಾಡ್ಕೊಂಡಿದ್ದೀನಿ. ಆದರೆ ನಾನು ಇವಾಗ ಗುತ್ತಿಗೆಗೆ ತಗೊಂಡು ಇದನ್ನು ಬಾಳೆ ಹಾಕುವಂತೆ 2500 ಬಾಳೆ ಹಾಕಿದೆ. ಅದರಿಂದ ಸ್ವಲ್ಪ ಶಕ್ತಿ ಕಮ್ಮಿ, ಸ್ವಲ್ಪ ಅದರಿಂದ ನನಗೆ ಬಾಳೆ ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದ ನಾನು ಫೋನಲ್ಲಿ ನೋಡಿ APKS ಆರ್ಗ್ಯಾನಿಕ್ ನೋಡಿದೆ. ಫೋನಲ್ಲಿ ನೋಡಿ ಮಿಸ್ ಕಾಲ್ ಬಿಟ್ಟ ತಕ್ಷಣ ಅವರೇ ಫೋನ್ ಮಾಡಿ ಈ ರೀತಿ ಗೊಬ್ಬರ ಇದೆ ತಗೊಳ್ಳಿ, ಇದಕ್ಕೆ ಗೆಡ್ಡೆಗೆ ಉಯಿರಿ ಅಂತ ಹೇಳಿದ್ರು. ಅದಕ್ಕೆ ತಗೊಬಂದು 2 ಸಾರಿ ಊದಿದ್ದೀನಿ. ಮುಂದೆ ಪ್ರಾಬ್ಲಮ್ ಇತ್ತು, ಅದು ಇವಾಗ ಈ ಅಭಿಮಾನಿ ಕೊಟ್ಟಗಳಿಂದ ನಮಗೆ ಪರವಾಗಿಲ್ಲ. ಇದು ಅಭಿಮಾನಿ ಕೊಟ್ಟ ಮೇಲೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಗೊನೆಗಳು ಚೆನ್ನಾಗಿ ಬರ್ತವೆ. ತರಗುಮಾರು ಬಂದಿತ್ತು, ಸ್ವಲ್ಪ ಕಂಟ್ರೋಲ್ ಆಗಿದೆ. ಈ ತರಗುಮಾರೆಲ್ಲ ನಿಂತೋಯ್ತು ಅಂದರೆ ನನಗೆ ಬಾಳೆ ಚೆನ್ನಾಗಿ ಬರ್ತದೆ. 6 ತಿಂಗಳಿಂದ ನಾನು ನೋಡಿದೆ, 6 ತಿಂಗಳಿಂದ ತಂದು ನೋಡಿದೆ, ಬಾಳೆಗೆ ಸರಿಯಾಗಿ ಆಗಲಿಲ್ಲ. 6 ತಿಂಗಳಿಂದ ಈ ಕಡೆಗೆ 2 ಸಾರಿ ಊದಿದ್ದೀನಿ, ನನ್ನ ಬಾಳೆ ಚೆನ್ನಾಗಿದೆ. ಈ ಅಭಿಮಾನಿ ಔಷಧಿ ತಂದು ನಾನು 1 ಡ್ರಮ್ಗೆ 100 ಲೀಟ್ರಿಗೆ ಒಂದು ಡಬ್ಬ ಹಾಕಿದ್ದೀನಿ. ಇದನ್ನ ತೆಗೆದು ಒಂದೊಂದು ಗಿಡಕ್ಕೆ 1 ಲೀಟ್ರ್ ಸುತ್ತ ಹಾಕಿದ್ದೀನಿ. ಇವಾಗ ಬಾಳೆ 8 ತಿಂಗಳಿಗೆ ಕಟಾವು ಆಗಬೇಕಾಗಿತ್ತು. ನಂದು ಬಾಳೆ ಇನ್ನೂ 4 ತಿಂಗಳು ಬೇಕು. 4 ತಿಂಗಳಿಗೆ ಕಟಾವು ಆಯ್ತದೆ. ಕಾಯಿ ಸೈಜ್ ಇಲ್ಲ, ಚಿಕ್ಕದಾಗಿತ್ತು. ಅದಕ್ಕೆ 77 ಔಷಧಿ ಕೊಟ್ಟಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಹೊಡಿಬೇಕು. ಆದರೆ 15 ಲೀಟ್ರಿಗೆ 300 ಮಿಲಿ ಹಾಕಬೇಕು. 300 ಮಿಲಿ ಹಾಕಿದರೆ ಇದು ಗೊನೆ ಉದ್ದ ಬರ್ತದೆ, ಕಾಯಿ ಶೈನಿಂಗ್ ಬರ್ತದೆ, ಕಾಯಿ ದಪ್ಪ ಬರ್ತದೆ. ಇದನ್ನ 77 ಹೊಡಿಬೇಕು. ಈ ಅಭಿಮಾನಿ ಔಷಧಿ ಗೆಡ್ಡೆ ಊದೋದಕ್ಕೆ ನನ್ನ ಬಾಳೆ ಇವಾಗ ಪರವಾಗಿಲ್ಲ, ಚೆನ್ನಾಗಿದೆ. ಯಾವುದು ರೋಗ ಇಲ್ಲದ ರೀತಿಯಾಗಿ ನನಗೆ ಚೆನ್ನಾಗಿ ಬಂದಿದೆ ಬಾಳೆ. 4 ಜನಕ್ಕೆ ಒಳ್ಳೇದಾಗಬೇಕು, ನನಗೆ ಚೆನ್ನಾಗಾಗಬೇಕು. 4 ಜನ ತಗೋಬೇಕು. ತಗೊಂಡ್ರೆ ನಮ್ಮ ಕಂಪ್ನಿಗೂ ನಮಗೆ ಚೆನ್ನಾಗಿ, ಕಂಪ್ನಿಗೂ ಚೆನ್ನಾಗಿ ಓಡಬೇಕು. ಅದು 4 ಜನ ತಗೊಂಡ್ರು ಚೆನ್ನಾಗಿ ನಮ್ಮ ಬಾಳೆ ಚೆನ್ನಾಗಿ ಬರ್ತದೆ. ನಮ್ಮ ಬಾಳೆಗೆ ನಮ್ಮ ತೋಟದಲ್ಲಿ ನೋಡಿ ಇನ್ನು ಮತ್ತೊಬ್ಬರು ತಗೋಬೇಕು. ನಮ್ಮ APKS ಆರ್ಗ್ಯಾನಿಕ್ ಔಷಧಿನ ತಗೊಂಡು ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಬರ್ತದೆ, ತೊಂದರೆ ಏನಿಲ್ಲ.